ಹಾಯ್ ಎವ್ರಿವನ್. ನೇಮಕಾತಿ ಆಕಾಂಕ್ಷಿಗಳಿಗೆ ದಿನೇ ದಿನೇ ಒಂದು ಹೊಸ ಶಾಕ್ ಕೂಡ ಬರ್ತಾ ಇದೆ. ಈ ಸರ್ಕಾರ ನೋಟಿಫಿಕೇಶನ್ ಹೊರಡಿಸ್ತಾ ಇಲ್ಲ. ಇದರ ಮಧ್ಯೆ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್‌ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ನ್ಯಾಯಾಲಯಕ್ಕೂ ಕೂಡ ಹೋಗಿತ್ತು, ನಿಮ್ಗೆ ಗೊತ್ತಿದೆ. ಮೊನ್ನೆ ನ್ಯಾಯಾಲಯ ಬಂದ್ಬಿಟ್ಟು ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಈ ರೀತಿ ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ. ಇದು ಕೂಡ ಹುದ್ದೆಗಳಿದೆ. ಇದರ ನಡುವೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿಮಗೆ ಎಲೆಕ್ಷನ್ ನಡೆಯಬೇಕಿತ್ತು. ಅದು ಜುಲೈ 10 ಒಳಗಡೆ ನಿಮಗೆ ಚುನಾವಣೆ ವೇಳಾಪಟ್ಟಿ ಅನೌನ್ಸ್‌ಮೆಂಟ್ ಆಗೋ ಸಾಧ್ಯತೆ ಕೂಡ ಇದೆ. ಅದನ್ನು ಅನೌನ್ಸ್‌ಮೆಂಟ್ ಕೂಡ ಆದ್ರೆ ನಿಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಆಗೋದಿಲ್ಲ. ಆಲ್ರೆಡಿ ನಿಮಗೆ ಸರ್ಕಾರದಿಂದ ಮಾಹಿತಿ ಬಂದಿತ್ತು, ಯಾವೆಲ್ಲ ಈಗ ಸದ್ಯಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಅದನ್ನ ನೋಟಿಫಿಕೇಶನ್ ಅನ್ನು ಹೊರಡಿಸ್ತೀವಿ ಅಂತ. ಅಲ್ಲಿರೋದನ್ನು ಕೂಡ ಹೊರಡಿಸಿಲ್ಲ. ನಂತರ ಇನ್ನು ಉಳಿದಿದ್ದು ನೆಕ್ಸ್ಟ್ ಯಾವ್ದೆಲ್ಲ ಆಗುತ್ತೆ ಅದನ್ನ ಸೆಪ್ಟೆಂಬರ್ 1 ನಂತರ ನಾವು ನೇಮಕಾತಿ ಈ ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತ ಕೂಡ ಹೇಳಿದ್ರು. ಬಿಕಾಸ್ ಯಾಕೆ ಸೆಪ್ಟೆಂಬರ್ 1 ಅಂದ್ರೆ ಪ್ರಾಬಬಲಿ ಅವರು ಎಲೆಕ್ಷನ್ಸ್ ದೃಷ್ಟಿಯಿಂದ ಹೇಳಿರ್ಬೋದು. ಬಟ್ ಎಲೆಕ್ಷನ್ ಘೋಷಣೆ ಮಾಡಿದ್ರೆ ಆ ಪ್ರೊಸೆಸ್ ಕಂಪ್ಲೀಟ್ ಆಗೋದು, ಎಲ್ಲ ಶುರು ಆಗೋದು, ಮುಗಿಯೋದು ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಸೆಪ್ಟೆಂಬರ್ ಇದ್ದಿದ್ದು ಅಕ್ಟೋಬರ್, ನವೆಂಬರ್ ಕೂಡ ಆಗುತ್ತೆ. ಹೀಗಾಗಿ ಆತಂಕ ಕೂಡ ಆಗಿದೆ. ಈಗ ಬಿಗ್ ಅಪ್ಡೇಟ್ ಕೂಡ ಇರುತ್ತೆ. ನೋಟಿಫಿಕೇಶನ್ ಹೊರಡಿಸಿದ್ರೆ ಆದಷ್ಟು ಬೇಗ ಈ ಮಂತ್ ಎಂಡ್ ಮತ್ತೆ ಎಲೆಕ್ಷನ್ ಅನೌನ್ಸ್‌ಮೆಂಟ್ ಆಗೋದ್ರೊಳಗೆ ಹೊರಡಿಸಬೇಕು. ಬಟ್ ಕೋರ್ಟ್ ಕೂಡ ನೋಟಿಸ್ ಕೊಟ್ಟಿರೋ ಕಾರಣ ಇಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ನಾವು ಕಾಯ್ದು ನೋಡೋಣ. ಜಸ್ಟ್ ನೀವು ಊಹಾಪೋಹಗಳನ್ನು ನಂಬೇಡಿ. ನಮ್ಗೆ ಏನ್ ಜೆನ್ಯೂನ್ ಮಾಹಿತಿ ಇದೆ ಅದನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಬೆಳವಣಿಗೆ ನಡೆದಿದ್ದಾವೆ ಅಂತ ನಾವೆಲ್ಲೂ ಹೇಳಿಲ್ಲ. ರದ್ದಾಗುತ್ತೆ, ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಈ ರೀತಿ ಬೆಳವಣಿಗೆ ನಡೆದಿದೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.